ನಮಸ್ಕಾರ. ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಅಗ್ಗದ ಮನೆಗಳ ಬೇಡಿಕೆ ಎಷ್ಟು ಕಡಿಮೆಯಾಗಿದೆ, ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಎಷ್ಟು ದುಬಾರಿಯಾಗಿದೆ, ಹೆಲ್ತ್ ಡ್ರಿಂಕ್ಸ್ ಕ್ಯಾಟಗರಿಯಿಂದ ಮಕ್ಕಳ ಯಾವ ಸಪ್ಲಿಮೆಂಟ್ ಅನ್ನು ತೆಗೆದು ಹಾಕಲಾಗಿದೆ, ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫೈನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಯೂ ಕೂಡ ಇರುತ್ತೆ. ಮನೆ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ಚಿನ್ನದ ಬೆಲೆ ಮಾರುಕಟ್ಟೆಗೆ ಸೂಕ್ತವಲ್ಲ, ಗೋಲ್ಡ್ಮನ್ ಸ್ಯಾಕ್ಸ್. ಚಿನ್ನ ಪ್ರತಿದಿನ ಏರ್ತಿದೆ, ಹೊಸ ದಾಖಲೆಯನ್ನು ಮಾಡ್ತಿದೆ. ಏಷ್ಯಾದಲ್ಲಿ ಭಾರಿ ಖರೀದಿ ಆಗ್ತಾ ಇರೋದೇ ಇದಕ್ಕೆ ಕಾರಣ ಎಂದು ಹೇಳಲಾಗ್ತಿದೆ. ಏಷ್ಯಾದ ಜನ ಭಾರಿ ಖರೀದಿ ಮಾಡ್ತಾ ಇರೋದ್ರಿಂದ ಚಿನ್ನದ ದರ ನಿರಂತರವಾಗಿ ಏರ್ತಿದೆ ಅಂತ ಗೋಲ್ಡ್ಮನ್ ಸ್ಯಾಕ್ಸ್ ವರದಿಯನ್ನ ಮಾಡಿದೆ. ಭಾರತೀಯರು ಕೂಡ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಖರೀದಿ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಬೆಳೀತಾ ಇರುವ ರಾಷ್ಟ್ರಗಳ ಸೆಂಟ್ರಲ್ ಬ್ಯಾಂಕುಗಳು ಸಹ ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿ ಮಾಡ್ತಿವೆ. ಇವು ಇಡೀ ಪ್ರಪಂಚದ ಮೇಲೆ ಪರಿಣಾಮ ಬೀರುತ್ತಿವೆ. ಕಳೆದ 2 ತಿಂಗಳಲ್ಲೇ ಚಿನ್ನದ ದರ 17% ಹೆಚ್ಚಾಗಿದೆ. ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷಕ್ಕೆ ಶಾಂತಿಯುತ ಪರಿಹಾರವನ್ನು ಕಂಡುಕೊಳ್ಳಬೇಕು, ಅಥವಾ ಸೆಂಟ್ರಲ್ ಬ್ಯಾಂಕುಗಳು ಖರೀದಿ ಕಡಿಮೆ ಮಾಡಬೇಕು, ಅಥವಾ ಚೀನಾದ ಆರ್ಥಿಕ ಪ್ರಗತಿಯ ಬಗ್ಗೆ ಎದ್ದಿರುವ ಶಂಕೆಗಳು ನಿವಾರಣೆಯಾಗಬೇಕು. ಆಗ ಮಾತ್ರ ಚಿನ್ನದ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಬರುತ್ತೆ ಅಂತ ಅದು ಊಹಿಸಿದೆ. ಅಗ್ಗದ ಮನೆಗಳಿಗೆ ಬೇಡಿಕೆ ಕುಸಿತ, ಕೋಟಿ ಬೆಲೆಯ ಮನೆ ಖರೀದಿಗೆ ಆಸಕ್ತಿ. ರಿಯಲ್ ಎಸ್ಟೇಟ್ ವಲಯ ಏರ್ತಾ ಇರುವ ಮಧ್ಯೆ ಕಡಿಮೆ ಬೆಲೆಯ ಮನೆಗಳ ಮಾರಾಟದಲ್ಲಿ ನಿರಂತರ ಕುಸಿತ ಕಂಡುಬಂದಿದೆ. ಹೌಸಿಂಗ್ ಬ್ರೋಕರೇಜ್ ಸಂಸ್ಥೆ ಪ್ರಾಪ್ ಟೈಗರ್ ಅನ್ನು ಉಲ್ಲೇಖಿಸಿ ಪಿಟಿಐ ವರದಿ ಹೀಗೆ ಹೇಳಿದೆ. ಜನವರಿಯಿಂದ ಮಾರ್ಚ್ 2024ರ ಅವಧಿಯಲ್ಲಿ ಒಟ್ಟು ಮನೆಗಳ ಮಾರಾಟದಲ್ಲಿ ಕೈಗೆಟುಕುವ ದರದ ಮನೆಗಳ ಪಾಲು 22%ಗೆ ಇಳಿದಿದೆ. ವರ್ಷದ ಹಿಂದೆ ಇದೇ ತ್ರೈಮಾಸಿಕದಲ್ಲಿ ಒಟ್ಟು ಮಾರಾಟದಲ್ಲಿ ಕೈಗೆಟುಕುವ ದರದ ಮನೆಗಳ ಪಾಲು 48%ರಷ್ಟಿತ್ತು. ಪ್ರಾಪ್ ಟೈಗರ್ ಮಾಹಿತಿ ಪ್ರಕಾರ 2024ರ ಮೊದಲ 3 ತಿಂಗಳ ಅವಧಿಯಲ್ಲಿ ದೇಶದ 8 ಪ್ರಮುಖ ನಗರಗಳಲ್ಲಿ ಒಟ್ಟು 1,20,640 ಮನೆಗಳು ಮಾರಾಟ ಆಗಿವೆ. ವರ್ಷದ ಹಿಂದೆ ಇದೇ ಅವಧಿಗೆ ಹೋಲಿಸಿದರೆ ಇದು 41% ಹೆಚ್ಚು ಮನೆಗಳ ಮಾರಾಟವಾಗಿದೆ. ಒಂದು ವರ್ಷದ ಹಿಂದೆ ಜನವರಿಯಿಂದ ಮಾರ್ಚ್ 2023ರ ಅವಧಿಯಲ್ಲಿ ಪ್ರಮುಖವಾದ 8 ನಗರಗಳಲ್ಲಿ ಒಟ್ಟು ಮನೆಗಳ ಮಾರಾಟ 85,840 ಯೂನಿಟ್ಗಳಾಗಿತ್ತು. ಸಗಟು ಹಣದುಬ್ಬರದಲ್ಲಿ ಸ್ವಲ್ಪ ಹೆಚ್ಚಳ. ಮಾರ್ಚ್ನಲ್ಲಿ -0.5, ಫೆಬ್ರವರಿಯಲ್ಲಿ -0.2. ಸಗಟು ಹಣದುಬ್ಬರ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಾಗಿ 0.5%ಕ್ಕೆ ಏರಿಕೆಯಾಗಿದೆ. ಹಿಂದಿನ ತಿಂಗಳಲ್ಲಿ 0.2% ಆಗಿತ್ತು. ವಾಣಿಜ್ಯ ಸಚಿವಾಲಯ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಸಗಟು ಬೆಲೆಯ ಸೂಚ್ಯಂಕ ಆಧಾರಿತ ಹಣದುಬ್ಬರ ಮಾರ್ಚ್ನಲ್ಲಿ ವಾರ್ಷಿಕ ಆಧಾರದ ಮೇಲೆ 0.53%ಕ್ಕೆ ಏರಿದೆ. ಫೆಬ್ರವರಿಯಲ್ಲಿ 0.20% ಆಗಿತ್ತು. ಸಗಟು ಈರುಳ್ಳಿ ಬೆಲೆ ಫೆಬ್ರವರಿಯಲ್ಲಿ 29.2% ಏರಿಕೆಯಾಗಿದ್ದು ಮಾರ್ಚ್ನಲ್ಲಿ 56.99% ಹೆಚ್ಚಾಗಿದೆ. ಮುಂದಿನ ಮುಂಗಾರು ಬೆಳೆಯನ್ನು ಕಟಾವು ಮಾಡುವವರೆಗೆ ಭಾರತದಲ್ಲಿ ಈರುಳ್ಳಿ ಪೂರೈಕೆಯಲ್ಲಿ ಭಾರಿ ಕೊರತೆ ಆಗಬಹುದು. ಈ ಮಧ್ಯೆ ಆಲೂಗಡ್ಡೆಯ ಸಗಟು ಬೆಲೆ ಸೂಚ್ಯಂಕ ಫೆಬ್ರವರಿಯಲ್ಲಿ 15.34%ಗೆ ಹೋಲಿಸಿದರೆ ಮಾರ್ಚ್ನಲ್ಲಿ 52.96% ಏರಿಕೆಯಾಗಿದೆ. ಎಲೆಕ್ಟ್ರಿಕ್ 2 ವೀಲರ್ 16,000 ರೂಪಾಯಿ ದುಬಾರಿ. ನೀವು ಎಲೆಕ್ಟ್ರಿಕ್ 2 ವೀಲರ್ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದರೆ ಈಗ ಹೆಚ್ಚು ಹಣವನ್ನು ತೆರಬೇಕಾಗುತ್ತೆ. ಎಲೆಕ್ಟ್ರಿಕ್ 2 ವೀಲರ್ ಕಂಪನಿಗಳು ತಮ್ಮ ಇವಿ ಬೆಲೆಯನ್ನು ಏರಿಕೆ ಮಾಡೋದಕ್ಕೆ ಶುರು ಮಾಡಿವೆ. ಇವಿ ಕಂಪನಿಗಳಿಗೆ ಸರ್ಕಾರದಿಂದ ಸಿಗುವ ಸಬ್ಸಿಡಿ ಹಣ ಕಡಿಮೆಯಾಗಿದೆ. ಫೇಮ್ 2 ಯೋಜನೆ 31 ಮಾರ್ಚ್ 2024ಕ್ಕೆ ಮುಗಿದಿದೆ. ಬದಲಿಗೆ ಹೊಸ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ EMPS ಇದು ಏಪ್ರಿಲ್ 1ರಿಂದ ಜಾರಿಗೆ ಬಂದಿದೆ. ಹೀಗಾಗಿ ಏಥರ್, ಬಜಾಜ್, ಟಿವಿಎಸ್ ಮತ್ತು ವಿಡಾದಂತಹ ದೊಡ್ಡ ಇವಿ ಕಂಪನಿಗಳು ತಮ್ಮ ದ್ವಿಚಕ್ರ ವಾಹನಗಳ ಬೆಲೆಯನ್ನು 16,000 ರೂಪಾಯಿವರೆಗೆ ಹೆಚ್ಚಿಸಿವೆ. ಓಲಾ ಎಲೆಕ್ಟ್ರಿಕ್ ಬೆಲೆ ಏರಿಕೆಯನ್ನು ಘೋಷಣೆ ಮಾಡದಿದ್ದರೂ ಶೀಘ್ರದಲ್ಲಿಯೇ ಘೋಷಿಸಬಹುದು ಎಂದು ಹೇಳಲಾಗುತ್ತಿದೆ. IRCTCಯಿಂದ ಅಯೋಧ್ಯೆ ಟು ಕಾಶಿ ದರ್ಶನಕ್ಕೆ ಪ್ಯಾಕೇಜ್. IRCTC ಪುಣ್ಯಕ್ಷೇತ್ರ ಯಾತ್ರೆಯ ಅಡಿಯಲ್ಲಿ ಅಯೋಧ್ಯೆ ಮತ್ತು ಕಾಶಿಗೆ ವಿಶೇಷ ಟೂರಿಸಂ ಪ್ಯಾಕೇಜ್ ಅನ್ನು ಬಿಡುಗಡೆ ಮಾಡಿದೆ. ಈ ಪ್ಯಾಕೇಜ್ನಲ್ಲಿ ನೀವು ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಮೂಲಕ ಅಯೋಧ್ಯೆಯಿಂದ ಕಾಶಿ ಪುಣ್ಯಕ್ಷೇತ್ರ ಯಾತ್ರಾ ಪ್ಯಾಕೇಜ್ ಅನ್ನು ಬುಕ್ ಮಾಡಬಹುದು. ಈ ಸಂಪೂರ್ಣ ಪ್ಯಾಕೇಜ್ 10 ದಿನ 9 ರಾತ್ರಿಗಳವರೆಗೆ ನಡೆಯಲಿದೆ. ಇದರಲ್ಲಿ ಅಯೋಧ್ಯೆಯಿಂದ ಕಾಶಿ, ಪ್ರಯಾಗ್ರಾಜ್ ಮತ್ತು ಪುರಿಯವರೆಗಿನ ಅನೇಕ ಪ್ರಸಿದ್ಧ ದೇವಾಲಯಗಳಿಗೆ ಭೇಟಿ ನೀಡುವ ಅವಕಾಶ ಸಿಗುತ್ತೆ. ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಮೂಲಕ ನೀವು ಸಿಕಂದರಾಬಾದ್, ಪುರಿ, ಕೊನಾರ್ಕ್, ಗಯಾ, ವಾರಣಾಸಿ, ಅಯೋಧ್ಯೆಯಲ್ಲಿ ಏರಿಳಿಯಬಹುದು. ಸಂಪೂರ್ಣ ಪ್ಯಾಕೇಜ್ನಲ್ಲಿ ನೀವು ವಿವಿಧ ಸ್ಥಳಗಳಲ್ಲಿ ಉಳಿಯೋದಕ್ಕೆ ಸಹ ಅವಕಾಶವನ್ನು ಪಡಿತೀರಿ. ಇದರಲ್ಲಿ ಬೆಳಗಿನ ಉಪಾಹಾರ, ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟವೂ ಇರಲಿದ್ದು ಕ್ಯಾಟಗರಿಗೆ ಅನುಗುಣವಾಗಿ 16,525ರಿಂದ 33,995 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಹೆಲ್ತ್ ಡ್ರಿಂಕ್ ಕ್ಯಾಟಗರಿಯಿಂದ ಬೋರ್ನ್ವಿಟಾ ತೆಗೆದುಹಾಕಿ.
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಇ-ಕಾಮರ್ಸ್ ಕಂಪನಿಗಳಿಗೆ ತಮ್ಮ ಪೋರ್ಟಲ್ಗಳು ಮತ್ತು ಪ್ಲಾಟ್ಫಾರ್ಮ್ಗಳಲ್ಲಿ ಹೆಲ್ತ್ ಡ್ರಿಂಕ್ಸ್ ಕ್ಯಾಟಗರಿಯಿಂದ ಬೋರ್ನ್ವಿಟಾ ಸೇರಿದಂತೆ ಎಲ್ಲ ಡ್ರಿಂಕ್ಸ್ ಮತ್ತು ಬ್ಯಾವರೇಜಸ್ಗಳನ್ನು ತೆಗೆದುಹಾಕುವಂತೆ ಸೂಚನೆ ನೀಡಿದೆ. ಏಪ್ರಿಲ್ 10ರಂದು ಹೊರಡಿಸಲಾದ ಅಧಿಸೂಚನೆಯಲ್ಲಿ ಸಚಿವಾಲಯ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ರಾಷ್ಟ್ರೀಯ ಆಯೋಗ ಎನ್ಸಿಪಿಸಿಆರ್ ಕಾಯ್ದೆ 2005ರ ಸೆಕ್ಷನ್ 14ರ ಅಡಿಯಲ್ಲಿ ತನಿಖೆ ಮಾಡಿದಾಗ ಆಹಾರ ಕಾನೂನುಗಳಲ್ಲಿ ಯಾವುದೇ ಪಾನೀಯವನ್ನು ಆರೋಗ್ಯ ಪಾನೀಯ ಎಂದು ವ್ಯಾಖ್ಯಾನಿಸಿಲ್ಲ ಎಂದು ತಿಳಿದು ಬಂದಿದೆ. ಅಷ್ಟೇ ಅಲ್ಲ, ಎನ್ಸಿಪಿಸಿಆರ್ ನಡೆಸಿದ ತನಿಖೆಯ ಪ್ರಕಾರ ಬೋರ್ನ್ವಿಟಾದಲ್ಲಿನ ಸಕ್ಕರೆಯ ಲೆವೆಲ್ ಅಕ್ಸೆಪ್ಟಬಲ್ ರೇಂಜ್ಗಿಂತ ಹೆಚ್ಚಿರುವುದು ಬೆಳಕಿಗೆ ಬಂದಿದೆ. ಇವೆಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.